ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಿ.ಬಿ. ವಿನಯ್ ಕುಮಾರ್ ಕಕ್ಕರಗೊಳ್ಳ. ಮೊದಲನೇದಾಗಿ ದಾವಣಗೆರೆ ಕ್ಷೇತ್ರದಿಂದ ಗೆದ್ದ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನನ್ನ ಶುಭಾಶಯಗಳು, ಅಭಿನಂದನೆಗಳು. ಹಾಗೆ ಈ ಕ್ಷೇತ್ರದಲ್ಲಿ ಸುಮಾರು 42,500 ಜನ ನನಗೆ ಮತ ಚಲಾಯಿಸಿದ್ದೀರಿ. ನಿಮಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಅನೇಕ ಆಮಿಷಗಳ ಮಧ್ಯೆ ಕೂಡ, ಒತ್ತಡಗಳು ಇದ್ದರೂ ಕೂಡ, ಕೆಲವೊಂದು ಬೆದರಿಕೆ ಇದ್ದರೂ ಕೂಡ ನೀವೆಲ್ಲ ಮತಗಟ್ಟೆಗೆ ಹೋಗಿ 2ನೇ ಮತಯಂತ್ರದಲ್ಲಿ 28 ಕ್ರಮ ಸಂಖ್ಯೆ ಹಾಗೂ ಸಿಲಿಂಡರ್ ಗುರುತಿಗೆ ನಿಮ್ಮ ಮತ ಚಲಾಯಿಸಿ ನನಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನನಗೆ ಅಪೇಕ್ಷೆ ಇದ್ದಿದ್ದು ಅಥವಾ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಸುಮಾರು 1.5 ಲಕ್ಷ ಅಥವಾ 2 ಲಕ್ಷ ಓಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಿಮಗೆ ಗೊತ್ತಿರೋ ಹಾಗೆ ಈ ಚುನಾವಣೆಯಲ್ಲಿ ನಾವೆಲ್ಲೂ ಕೂಡ ₹1 ಹಂಚಲಿಲ್ಲ. ಅಂದರೆ ₹1 ತಗೊಳ್ಳದಂಗೆ, ದುಡ್ಡು ತಗೊಳ್ಳದಂಗೆ ತುಂಬ ಸ್ವಾಭಿಮಾನದಿಂದ 42,500 ಜನ ನನಗೆ ಓಟ್ ಹಾಕಿ, ಇಲ್ಲ ನೀನು ರಾಜಕೀಯದಲ್ಲಿ ಬೆಳಿಬೇಕು, ಮುಂದೆ ಸಾಗಬೇಕಂತಂದು ನೀವು ಬಯಸಿ ನನಗೆ ಪ್ರೇರಣೆ ಕೊಟ್ಟಿದ್ದೀರಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಡ್ತಿರ್ತೀನಿ, ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸ್ತೀನಿ. ಮೂರನೇದಾಗಿ ಆಲ್ಮೋಸ್ಟ್ 1946 ಏನು ಬೂತ್ ಇದ್ದಾವೆ, ಒಂದು 150 ಬೂತ್ ಹೊರತುಪಡಿಸಿದರೆ ಎಲ್ಲ ಬೂತ್ನಲ್ಲೂ ಕೂಡ ಮಿನಿಮಮ್ 1ರಿಂದ ಕೆಲವೊಂದು ಕಡೆ 200, 300, 400 ಓಟ್ಗಳು ಕೂಡ ಬಿದ್ದಿದೆ. ಅದು ಒಂದು ಒಳ್ಳೆಯ ಬದಲಾವಣೆ ಅಂತಂದು ನಾನು ಭಾವಿಸ್ತೀನಿ. ಎಸ್ಪೆಷಲಿ ಹೊನ್ನಾಳಿ ಮತ್ತು ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮತಗಳು ಬಂದಿದ್ದಾವೆ. ಅದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಭಾವಿಸ್ತೀನಿ. ಇದೇ ರೀತಿ ಏನೋ ಒಂದು 11 ತಿಂಗಳಿಂದ ಒಂದು ರಾಜಕೀಯ ಇಲ್ಲಿ ಶುರು ಮಾಡಿದ್ವಿ, ಒಂದು ಒಳ್ಳೆ ಶುರು ಪಡೆದು ಒಂದು ಒಳ್ಳೆ ಮಾರ್ಗದಲ್ಲಿ ಸಾಗ್ತಾ ಇದೆ. ಹೌದು, ಅವತ್ತು ರಾತ್ರಿ ಏನು ದುಡ್ಡು ಇರ್ಬೋದು, ಇನ್ನೇನೋ ಆಮಿಷಗಳು, ಅದಕ್ಕೆ ಬಲಿಯಾಗಿ ಇನ್ನೂ 1-2 ಲಕ್ಷ ಓಟ್ ಏನು ಬರಬೇಕಿತ್ತು, ಅವು ಬಂದಿಲ್ಲ. ಆದರೂ ನನಗೇನು ಬೇಜಾರಿಲ್ಲ. ಯಾಕಂತಂದರೆ ಅದು ಒಂದು ಪದ್ಧತಿಯಾಗಿ ಬೆಳೆದು ನಿಂತಿದೆ. ಆ ಪದ್ಧತಿ ಹೋಗ್ಬೇಕಂತಂದರೆ ನಾವು ನಿರಂತರವಾಗಿ ಸತತವಾಗಿ ಹೋರಾಟ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಅದು ಮುಂದೆ ಬರುವ 4 ವರ್ಷದಲ್ಲಿ ತಕ್ಕ ಮಟ್ಟಿಗೆ ಅದು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಗೆದ್ದಿರುವ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅಭಿನಂದನೆ ತಿಳಿಸ್ತಾ, ಮತ್ತು ಮಲ್ಲಿಕಾರ್ಜುನ್ ಸಾಹೇಬ್ರು ಅವರಿಗೂ ಕೂಡ ಅಭಿನಂದನೆ ತಿಳಿಸ್ತಾ, ಅವರು ಬಹಳ ತಂತ್ರಗಾರಿಕೆ ಉಪಯೋಗಿಸಿ ಒಳ್ಳೆ ರಾಜಕಾರಣ ಮಾಡಿ ಗೆದ್ದಿದ್ದಾರೆ. ಈಗ ಅವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನಮ್ಮ ಜೊತೆ ಯಾರು ಗುರುಸ್ಕೊಂಡಿದ್ರು ದಯವಿಟ್ಟು ಅವರಿಗೆ ಗೌರವ ಕೊಡಿ, ಅವರನ್ನು ಚೆನ್ನಾಗಿ ಕಾಣಿ, ಅವ್ರ ಕೆಲಸಗಳ್ನೂ ಕೂಡ ನೀವು ಮಾಡಿಕೊಡಿ. ಯಾಕೆಂತಂದರೆ ರಾಜಕಾರಣದಲ್ಲಿ ಒಂದು ಆರೋಗ್ಯಕರ ಒಂದು ಸ್ಪರ್ಧೆ ಇರಬೇಕಂತ ನಾನು ಭಾವಿಸೋದು, ಕ್ರೀಡಾ ಮನೋಭಾವ ಇರಬೇಕಂತಂದು. ಆ ಒಂದು ಮನೋಭಾವದಿಂದ ನಾವೆಲ್ಲ ಎಲೆಕ್ಷನ್ ಮಾಡಿದ್ದೀವಿ. ನಮ್ಮ ಜೊತೆ ಬಂದಿರೋರು ನನ್ನ ವ್ಯಕ್ತಿತ್ವ ಇಷ್ಟಪಟ್ಟು ಒಬ್ಬ ಹೊಸ ನಾಯಕ ಬೆಳೀಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಬಂದಿರ್ತಾರೆ. ಹಾಗಾಗಿ ನಿಮ್ಮ ಸಹಕಾರ ಸಹಯೋಗ ಯಾವಾಗಲೂ ಇರಲಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ.